ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಒಂದು ವೀಕಿಂದ ಬೇರೆ ಸಬ್ಜೆಕ್ಟ್ದವ್ರು ಕ್ಲಾಸ್ ಮಾಡ್ತಿದ್ರು, ಅದಕ್ಕೆ ನಾನು ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ ಟೈಮು. ಇವತ್ತು ಅಕೌಂಟೆನ್ಸಿ ಬಗ್ಗೆ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸ್ನಾಗ ನಾವು ಆಲ್ರೆಡಿ 2 ಸ್ಮಾಲ್ ಟಾಪಿಕ್ಸನ್ನು ಮುಗಿಸಿದ್ವಿ. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಆಗಿರ್ಬೋದು, ಆನಂತರ ಥಿಯರಿ ಬೇಸ್ ಆಫ್ ಅಕೌಂಟಿಂಗನ್ನು ಲಾಸ್ಟ್ ಕ್ಲಾಸ್ನಾಗ ನಾವು ಮುಗಿಸಿದ್ವಿ. ಅದಾದ ನಂತರ ಟ್ರಾನ್ಸಾಕ್ಷನ್, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 1 ಅನ್ನು ಪ್ರಾರಂಭ ಮಾಡಿದ್ವಿ. ಅದರೊಳಗೆ ಆಲ್ರೆಡಿ ನೋಡಿದ್ವಿ ಹೆಂಗೋ ಅಕೌಂಟಿಂಗ್ ವೋಚರ್ ಅಂದರೆ ಏನು, ಕರೆಕ್ಟಾ, ಸೋರ್ಸ್ ಡಾಕ್ಯುಮೆಂಟ್ ಅಂದರೆ ಏನು, ವೋಚರ್ ಅಂದರೆ ಏನು. ವೋಚರ್ ಒಳಗೆ 2 ಥರ ಬರ್ತಾವೆ, ಡೆಬಿಟ್ ವೋಚರ್ ಮತ್ತು ಕ್ರೆಡಿಟ್ ವೋಚರ್ ಅಂತ. ಕರೆಕ್ಟ್, ಡೆಬಿಟ್ ವೋಚರ್ ಮತ್ತು ಕ್ರೆಡಿಟ್ ವೋಚರ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಡೆಬಿಟ್ ಕ್ರೆಡಿಟ್ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಅದಕ್ಕೂ ಮುಂಚೆ ಅಕೌಂಟಿಂಗ್ ಈಕ್ವೇಷನ್, ಅಕೌಂಟಿಂಗ್ ಈಕ್ವೇಷನ್ ಸಮೀಕರಣ ಅಂತ ಕರೀತಾರಲ್ಲ, ಅಂದರೆ ಫಾರ್ಮುಲಾ. ಇಟ್ ಹ್ಯಾಸ್ 2 sides. ಈಕ್ವೇಷನ್ ಯಾವಾಗಲೂ 2 ಸೈಡನ್ನು ಹೊಂದಿರ್ತದೆ. ಆ ಒಂದು ಸೈಡನ್ನು ಬೇರ್ಪಡಿಸೋಕೆ ಒಂದು ನಾವು ಚಿಹ್ನೆಯನ್ನು ಯೂಸ್ ಮಾಡ್ತೀವಿ, ಗೊತ್ತಲ್ಲ ನಿಮಗೆ. ಅದೇ ಏನು, ಎ ಅಂದ್ರೆ ಈಕ್ವಲ್ ಟು ಸೈನ್, ಕರೆಕ್ಟಾ. ಫಾರ್ಮುಲಾ ನಂಬರ್ 1 ಅಕೌಂಟೆನ್ಸಿ ಒಳಗೆ ಟೋಟಲಿ 3 ಫಾರ್ಮುಲಾಗಳನ್ನು ನಾವು ನೋಡ್ತೀವಿ. ಫಾರ್ಮುಲಾ ನಂಬರ್ 1, ಎ ಈಸ್ ಈಕ್ವಲ್ ಟು C plus L. A is equal to C plus L. Here A ಅಂದರೆ ಏನು, assets. A means assets, right? C means capital. L means ಲಯಬಿಲಿಟಿ. ಇವ್ರದ್ದೆಲ್ಲ ಮೀನಿಂಗ್ ನೋಡಿರಿ ನೀವು ಆಲ್ರೆಡಿ. ಅಸೆಟ್ಸ್ ಅಂದರೆ ಏನು ನೋಡಿರಿ, ಕ್ಯಾಪಿಟಲ್ ಬಗ್ಗೆ ಹೇಳಿ ನಾನು ನಿಮಗೆ, ಬಂಡವಾಳ, ಲಯಬಿಲಿಟಿ ಸಾಲ ಮತ್ತು ಹೊಣೆಗಾರಿಕೆಗಳು ಅನ್ನೋದನ್ನೆಲ್ಲ ನೋಡಿವಿ. ಇಲ್ಲಿ ಫಾರ್ಮುಲಾ ಏನು ಒಂದೇದಂದ್ರೆ ಎ ಈಸ್ ಈಕ್ವಲ್ ಟು C plus L. C plus L. Here all assets equal to, here the value of all assets equal to a value of capital and liability. ಏನಾಗಿರ್ತದ್ರಲ್ಲಿ, ಎಲ್ಲ ಆಸ್ತಿಗಳ ಮೌಲ್ಯವು ದ ವ್ಯಾಲ್ಯೂ ಆಫ್ ಆಲ್ ಅಸೆಟ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ. ಇದೇ ರೀತಿ ತೋರಿಸ್ತೀವಿ ನಾವು, ರೈಟ್. ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್. ನಮ್ಮದು ಆಸ್ತಿ ಮತ್ತು ಹೊಣೆಗಾರಿಕೆಗಳು ಅಂತ ಬಂದಾಗ ನಾವಿಲ್ಲಿ ನಮ್ಮ ಆಸ್ತಿ ಏನದವ, ಹೊಣೆಗಾರಿಕೆ ಏನದವ ಅಂತ ನೋಡಿದಾಗ, ನಿಮ್ಮದೇ ತೊಗೊಳ್ರಿ, ಯಾವ್ದಾರ ಒಂದು ಫ್ಯಾಮಿಲಿ ಒಳಗೆ ಇಟ್ಕೋರಿ. ಒಂದು ಲ್ಯಾಂಡ್ ಐತಿ, ಲ್ಯಾಂಡ್ ಅನ್ನೋದು ಏನದು, ಆಸ್ತಿ. ಓಕೆ, ಒಂದು 10 ಲಕ್ಷ ಕಿಮ್ಮತ್ತಿಂದ ಆಸ್ತಿ ಐತಿ. ಆನಂತರ ಒಂದು ಬಿಲ್ಡಿಂಗ್ ಅದ, ರೈಟ್, ಒಂದು 20 ಲಕ್ಷ ಕಿಮ್ಮತ್ತಿನ ಬಿಲ್ಡಿಂಗ್ ಅದು, ಕರೆಕ್ಟಾ. ನಿಮ್ಮ ಹತ್ರ ಕ್ಯಾಶು, ಬ್ಯಾಂಕ್ ಬ್ಯಾಲೆನ್ಸು, ಹಾರ್ಡ್ ಕ್ಯಾಶು ಎಲ್ಲ ಹಿಡಿದು ಅದೊಂದು 5 ಲಕ್ಷ ಆಯ್ತು. ಹಂಗಾರೆ ಒಟ್ಟಾರೆ ನಿಮ್ಮ ಆಸ್ತಿ ಎಷ್ಟು, 35 ಲಕ್ಷ, ಕರೆಕ್ಟಾ. 35 ಲಕ್ಷ ಆಯಿತು, 35 ಕೋಟಿ ಹಿಡ್ಕೊರಿ, ವಾಟ್ ಎವರ್ ಇಟ್ ಮೇ ಬಿ. 35 ಲಕ್ಷ ಐತಿ. ಆ 35 ಲಕ್ಷ ಆಸ್ತಿ ಕಿಮ್ಮತ್ತು
ನಿಮ್ಮ ಸಾಲ ಮತ್ತು ಸ್ವಂತ ಬಂಡವಾಳಕ್ಕೆ ಅಂದ್ರೆ ಸ್ವಂತದ್ದು ಮತ್ತು ಸಾಲ ರೂಪದ್ದು ಇರ್ತೈತಿ. ಹಂಗಾರೆ ಹೆಂಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ನ್ಯಾಗ ಲೋನ್ ತೆಗ್ದರಿ, ಬ್ಯಾಂಕ್ ಲೋನ್ ಒಂದು 10 ಲಕ್ಷ ತೆಗ್ದರಿ, ಕರೆಕ್ಟಾ? ಆನಂತರ ಮತ್ತು ಬೇರೆ ಕಡೆ ಯಾವುದರ ಸೊಸೈಟಿಯಾಗೋ ಅಲ್ಲಿ ಲೋನ್ ತೆಗ್ದಾರೆ ತಿಳ್ಕೊರಿ, ಕರೆಕ್ಟ್? ಎಷ್ಟು ಅದ? ಹಂಗಾರೆ ಒಟ್ಟು ನಮ್ಮದು ಆಸ್ತಿ ಕಿಮ್ಮತ್ತು 35 ಲಕ್ಷ ಐತಿ, ಸಾಲ ಎಷ್ಟೈತಿ? 10 ಲಕ್ಷ ಐತಿ. ಹಂಗಾರೆ ಅದ್ರ ಒಳಗಿನ ನಡುವಿಂದನ ಏನು ಬ್ಯಾಲೆನ್ಸ್ ಏನಾಗಿರ್ತೈತಿ? ಹಂಗಾರೆ ಸ್ವಂತದ್ದು. ಸಾಲ ಇಲ್ಲ ಅಂದ್ರೆ ಸ್ವಂತ, ಕರೆಕ್ಟ್? ಹಂಗಾರೆ ಈ ಫಾರ್ಮುಲಾ ಏನು ಹೇಳ್ತೈತಿ ಇಲ್ಲಿ? ಎಲ್ಲ ಆಸ್ತಿಗಳ ಮೌಲ್ಯವು ನಮ್ಮ ಸ್ವಂತ ಬಂಡವಾಳ ಮತ್ತು ಸಾಲ ಬಂಡವಾಳ, ಸಾಲ ರೂಪದ ಬಂಡವಾಳ ಆಸ್ತಿಗೆ ಸಮನಾಗಿರ್ತೈತಿ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಇದು 35 ಲಕ್ಷ ಆಯಿತಾ? ಹಂಗಾರೆ ಇದು ನಿಮ್ಮದೇ ಆಗಿರುವಂಥ ಒಂದು ಸ್ಥಿತಿ, ನಮ್ಮದೇ ಆಗಿರುವಂಥ ಒಂದು ಸ್ಥಿತಿ. ಈಗ ನಮ್ಮದೇ ನೋಡ್ರಿ, ಒಂದು 10 ಲಕ್ಷ ರೂಪಾಯಿದು ಬಿಲ್ಡಿಂಗ್, ಇದು ಲ್ಯಾಂಡ್ 20 ಲಕ್ಷ ಬಿಲ್ಡಿಂಗ್, ಕ್ಯಾಶ್ ಮತ್ತು ಸೇರಿ 35 ಲಕ್ಷ ರೂಪಾಯಿದು ಆಸ್ತಿ ಐತಿ. ಆ ಆಸ್ತಿ ಮಾಡಬೇಕಾದ್ರೆ ನನಗೆ 10 ಲಕ್ಷ ರೂಪಾಯಿ ಸಾಲ ಮಾಡಬೇಕಾಗಿ ಬಂದೈತಿ. ಹಂಗಾರೆ ಉಳಿದದ್ದನ್ನು ನನ್ನ ಸ್ವಂತದ್ದು. ಇಲ್ಲಿ ಹೇಳ್ತಾರೆ, ಆಲ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಕ್ಯಾಪಿಟಲ್ ಅಂದರೆ ಸ್ವಂತ ಬಂಡವಾಳ, ಲಯಬಿಲಿಟಿ ಅಂದರೆ ಸಾಲ ರೂಪದ ಬಂಡವಾಳ. ಕರೆಕ್ಟಾ? ಕ್ಲಿಯರ್ ಆಗತ್ತದ ನಿಮಗದು? ಎಸ್. ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 2 ಅದನ್ನೇ ಹೊಳೆ ಬರೋದು ಅಷ್ಟೇ. ಹೆಂಗೆ ನಿಮ್ಗೆ ಅಸೆಟನ್ನು ಕಂಡು ಹಿಡಿದ್ರಿ. ಈಗ ಅದೇ ನೆಕ್ಸ್ಟ್ ಏನೇನು ಲಯಬಿಲಿಟಿ ಈಸ್ ಈಕ್ವಲ್ ಟು ಸಾಲ ಹೆಂಗೆ ಕಂಡು ಹಿಡಿದ್ರಿ? ಹಂಗಾರೆ ಸಿಂಪಲ್, ಅಸೆಟ್ ಮೈನಸ್ ಕ್ಯಾಪಿಟಲ್. ಎರಡನೇ ಇಕ್ವೇಷನ್ ಏನಂಗಾರೆ ಲಯಬಿಲಿಟಿ ಈಕ್ವಲ್ ಟು ಅಸೆಟ್ ಮೈನಸ್ ಕ್ಯಾಪಿಟಲ್. ಇಲ್ಲೂ ಅದೇ ಲಯಬಿಲಿಟಿ, ಅಸೆಟ್ ಮತ್ತು ಕ್ಯಾಪಿಟಲ್, ಅದ್ರ ಫಾರ್ಮುಲಾ ಚೇಂಜ್ ಆಗ್ತೈತೆ ಅಷ್ಟೇ. ಇದು ಹೆಂಗೆ ಮಾಡ್ತೀರಿ ನೋಡಿರಿ. ಫಾರ್ ಎಕ್ಸಾಂಪಲ್ ರೈಟ್ ಏನು ಹೇಳ್ತಾರ? ಲಯಬಿಲಿಟಿ ಈಸ್ ದ ಡಿಫರೆನ್ಸ್ ಬಿಟ್ವೀನ್ liability is the difference between total assets and capital. ಕರೆಕ್ಟಾ? ಲಯಬಿಲಿಟಿ ಅನ್ನೋದೇನ್ರಿ? ಇಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಅಸೆಟ್ಸ್ ಆ್ಯಂಡ್ ಕ್ಯಾಪಿಟಲ್. ಇವೆರಡರ ನಡು ವ್ಯತ್ಯಾಸ. ಟೋಟಲ್ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಲಯಬಿಲಿಟಿ. ಓಕೆ. ಮೂರನೇ ಫಾರ್ಮುಲಾ ಒಂದು ನೋಡ್ರಿ, ಹಂಗಾರೆ ಯಾವುದಾಗ್ಬೋದು? ಮೂರನೇ ಫಾರ್ಮುಲಾ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎಲ್. ಫಾರ್ಮುಲಾ ನಂಬರ್ 3 ಯಾವುದು? ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. ಹಂಗಾರೆ ಇಲ್ಲೇ ಏನು ಹೇಳ್ಬೋದು ರೀ? ಕ್ಯಾಪಿಟಲ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ total assets and outside liabilities. ಏನು ಸಾಲ outside liabilities. ಕರೆಕ್ಟಾ? ಏನು ರೀ? ಕ್ಯಾಪಿಟಲ್ ಅಂದರೆ ಈ ಮೂರು ಫಾರ್ಮುಲಾ ಗೊತ್ತಿರಬೇಕು. ಒರಿಜಿನಲ್ ಫಾರ್ಮುಲಾ ನಂಬರ್ 1 ಆಲ್ರೆಡಿ ಬರ್ಕೊಂತೀನಿ. ಯಾವುದದು? ಫಾರ್ಮುಲಾ ನಂಬರ್ 1 ಎ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಸಿ ಅಥವಾ ಸಿ ಪ್ಲಸ್ ಎಲ್. ಇವು ಮೂರು ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ರೈಟ್? ನಿಮಗೆ ಈ ರೀತಿ ಕ್ವಶನ್ ಕೇಳಿರ್ತಾರೆ. ಅಥವಾ ಯಾವುದಾದ್ರೂ ಒಂದು ಕಂಪ್ನಿ ನೇಮ್ ಆಫ್ ಕಂಪನಿ, ಎಂಟಿಟಿ ನೇಮ್,
ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪ್ನಿ, ವೈ ಕಂಪ್ನಿ, ಜೆಡ್ ಕಂಪ್ನಿ. ನಮ್ಮ 3 ವೇರಿಯಂಟ್ಸ್ ಯಾವುವು? ಎ, ಸಿ ಆ್ಯಂಡ್ ಎಲ್. ಎ, ಸಿ ಆ್ಯಂಡ್ ಎಲ್ 3 ವೇರಿಯಂಟ್ಸ್ ಅಲ್ಲ. ಎಂಟಿಟಿ ನಮಗೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅದನ್ನು ಎಷ್ಟು ಸಿಂಪಲ್ ಇರ್ತೈತೆ ನೋಡಿರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅವ್ರು ಕೊಟ್ಟಿರ್ತಾರೆ 2 ಲಕ್ಷ ಅಂತ ಕೊಡ್ತಾರೆ. ಇಲ್ಲಿ 1,20,000 ಕೊಡ್ತಾರೆ. ಕ್ವಶನ್ ಮಾರ್ಕ್, ರೈಟ್. ಇನ್ನೊಂದು ಇದು ವೈ ಕಂಪ್ನಿ 3 ಲಕ್ಷ ಕೊಡ್ತಾರೆ, ಇದು 2 ಲಕ್ಷ ಕೊಡ್ತಾರೆ. ಇಲ್ಲೇ ಕ್ವಶನ್ ಮಾರ್ಕ್, ರೈಟ್. ಇನ್ನು ಈ ಥರದ ಕೊಡ್ತಾರ, ಇಲ್ಲೇ ಕ್ವಶನ್. ಇವು ಆನ್ಸರ್ಗಳನ್ನು ನೀವು ಕಂಡುಹಿಡಬೇಕು. ಓಕೆ, ಅಷ್ಟು ಕಂಡುಹಿಡಕ್ಕೆ 5 ಮಾರ್ಕ್ಸ್ ಇರ್ತದೆ ನಿಮಗೆ. ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಹೆಲ್ಪ್ ಆಗ್ತವೆ. ಎಷ್ಟು ಫಾರ್ಮುಲಾ ಅದಾವ? 3. ಒಂದನೇದು ಎ = ಎಲ್ ಪ್ಲಸ್ ಸಿ. ಎರಡನೇದು ಎಲ್ ಲಯಬಿಲಿಟಿ = ಎ ಮೈನಸ್ ಸಿ. ಮೂರನೇದು ಕ್ಯಾಪಿಟಲ್ ಅಸೆಟ್ ಮೈನಸ್ ಲಯಬಿಲಿಟಿ. ಈ 1ನೇ ಕಂಪ್ನಿದು ಎಕ್ಸ್ ಕಂಪ್ನಿದು ನೋಡ್ರಿ, ಯಾವುದು ಮಿಸ್ ಆಗೈತಿಲ್ಲ? ಅಸೆಟ್ ಐತಿ. ಓಕೆ, ಎಸ್, ಎ ಈಸ್ ದೇರ್. ಓಕೆ, ಎ, ಸಿ ಮತ್ತು ಎಲ್ ಕರೆಕ್ಟ್. ಅಸೆಟ್ ಐತಿ ಯಾವ ಕಂಪ್ನಿಯಾಗ? ಎಕ್ಸ್ ಕಂಪ್ನಿ. ಕ್ಯಾಪಿಟಲ್ ಐತಿ, ಏನಿಲ್ಲ, ಲಯಬಿಲಿಟಿ ಇಲ್ಲ. ಹಾಗಾದ್ರೆ ನಾವು ಏನು ಕಂಡುಹಿಡಬೇಕು? ಲಯಬಿಲಿಟಿ ಕಂಡುಹಿಡಬೇಕು. ಲಯಬಿಲಿಟಿ ಅಂದರೆ ಎಲ್ = ಎ ಮೈನಸ್ ಸಿ. ಇದನ್ನು ಕೊಟ್ಟಿಲ್ಲ ಅಂದರೆ ಕಂಡುಹಿಡಬೇಕು. ಎಕ್ಸ್ ಕಂಪ್ನಿದು ಏನು ಕೊಟ್ಟಿಲ್ಲ ಆ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಲಯಬಿಲಿಟಿ ಕೊಟ್ಟಿಲ್ಲ, ಲಯಬಿಲಿಟಿ ಫಾರ್ಮುಲಾ ಏನೈತೆ ಹಂಗಾರ ಬರೀರಿ. ಲಯಬಿಲಿಟಿ ಫಾರ್ಮುಲಾ ಏನು? ಇದು ನಿಮಗೆ ಮಿಸ್ಸಿಂಗ್ ಇದೆ, ರೈಟ್. ಇಲ್ಲಿ ಫಾರ್ಮುಲಾ ಹಂಗಾರೆ ಏನು ರೀ? ಎಕ್ಸ್ ಕಂಪ್ನಿಗೆ ಒಂದೇದೇನು? ಲಯಬಿಲಿಟಿ = ಕ್ಯಾಪಿಟಲ್ ಅಸೆಟ್ ಮೈನಸ್ ಕ್ಯಾಪಿಟಲ್. ಅಸೆಟ್ ಎಷ್ಟು? 2 ಲಕ್ಷ ಮೈನಸ್ ಕ್ಯಾಪಿಟಲ್ 1,20,000. ಹಂಗಾದ್ರೆ ಲಯಬಿಲಿಟೀಸ್ ಎಷ್ಟು ಆಯ್ತು ರೀ? 80,000 ಆಯಿತಾ? ಹಾಂ, ರೈಟ್, 80,000 ಆಯಿತಾ? ಇಲ್ಲೇ ನೋಡ್ರಿ. ಹಂಗಾರೆ 1ನೇ ಫಾರ್ಮುಲಾನು ಎಲ್ಲ ಕರೆಕ್ಟ್ ಆಗೈತೆ ನೋಡ್ರಿ. ಎ = ಎಲ್ ಪ್ಲಸ್ ಸಿ ಅಂದರೆ 2 ಲಕ್ಷ = ಎಲ್ 120 ಪ್ಲಸ್ 80 2 ಲಕ್ಷ. ಎ = ಎಲ್ ಪ್ಲಸ್ ಸಿ. ಕ್ಲಿಯರ್ ಆಯ್ತಲ್ಲ? ಏನು ಮಿಸ್ ಆಗೈತಿ ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಕರೆಕ್ಟ್. ಎಕ್ಸ್ ಆಯಿತು. ಇನ್ನು ವೈ ಕಂಪ್ನಿದು ಅಸೆಟ್ ಕೊಟ್ಟಾರ, ಕ್ಯಾಪಿಟಲ್ ಕೊಟ್ಟಿಲ್ಲ, ಲಯಬಿಲಿಟಿ ಕೊಟ್ಟಾರ. ಹಂಗಾರೆ ಏನು ಕೊಟ್ಟಿಲ್ಲ ಆ ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಕೊಟ್ಟಿಲ್ಲ? ಕ್ಯಾಪಿಟಲ್ ಕೊಟ್ಟಿಲ್ಲ. ಸೊ ಕ್ಯಾಪಿಟಲ್ = ಅಸೆಟ್ ಮೈನಸ್ ಲಯಬಿಲಿಟಿ. ಕರೆಕ್ಟಾ? ಮತ್ತು ನೋಡ್ರಿ ಎರಡನೇದು ಮಿಸ್ಸಿಂಗ್ ಫಿಗರ್ ಕಂಡು ಹಿಡಿಯಾಕೈತೆ ರೀ. ಎರಡನೇದು ಏನು ಹೇಳಾರು? ಏನಿಲ್ಲ, 2ನೇ ಕಂಪ್ನಿಗೆ ಕ್ಯಾಪಿಟಲ್ ಇಲ್ಲ. ಕ್ಯಾಪಿಟಲ್ ಇಲ್ಲ ಅಂದ್ರೆ ಕ್ಯಾಪಿಟಲ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಕ್ಯಾಪಿಟಲ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ತೀರಿ? ಕ್ಯಾಪಿಟಲ್ = ಅಸೆಟ್ ಮೈನಸ್ ಲಯಬಿಲಿಟಿ. ಅಸೆಟ್ ಎಷ್ಟೈತಿ? 3 ಲಕ್ಷ. ಲಯಬಿಲಿಟಿ 2 ಲಕ್ಷ. ಹಂಗಾರೆ ಕ್ಯಾಪಿಟಲ್ ಎಷ್ಟೈತಿ? 1 ಲಕ್ಷ. 1 ಲಕ್ಷ. ಕರೆಕ್ಟಾ? ಓಕೆ. ಇನ್ನು ಜೆಡ್ ಕಂಪ್ನಿದು ಏನು ಕೊಟ್ಟಿಲ್ಲ? ಅಸೆಟ್ ಇಲ್ಲ, ಕ್ಯಾಪಿಟಲ್ ಐತಿ, ಲಯಬಿಲಿಟಿ ಐತಿ. ಹಾಗಾದ್ರೆ ನಮಗೇನು ಬೇಕು? ಅಸೆಟ್ ಬೇಕು. ಎ = ಸಿ ಪ್ಲಸ್ ಎಲ್. ಎ ಅಂದ್ರೆ ಅಸೆಟ್ಸ್ = ಸಿ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಸೊ ಎಷ್ಟು ಆಕೈತಿ ಇದು? ಏನೇನು? 1.5 ಪ್ಲಸ್ 1 2,50,000. ಸೊ ಯಾವ್ಯಾವ ಐಟಮ್ಗಳನ್ನು ಮಿಸ್ ಆಗ್ಯಾವ ಅವನಷ್ಟು ನೀವು ಕಂಡುಹಿಡಿದ್ರಿ. ಕರೆಕ್ಟಾ?
ರೈಟ್. ನೀವು ಡೈರೆಕ್ಟ್ ಬರೀ ಈ ಥರ ಚಾರ್ಟ್ ಹಾಕಿ ತುಂಬಿರೋ ನಡಿತೈತಿ ಅಥವಾ ಫಾರ್ಮುಲಾ ಹಾಕಿ ಬರೆದ್ರೂ ನಡೀತೈತಿ. 5 ಮಾರ್ಕ್ಸ್ ಇರ್ತಾವೆ ಅದು. ಎಲ್ಲ ಅಲ್ಲೇ ಇರ್ತಾವೆ, ತೆಗೆದು ಬರೋದು ಅಷ್ಟೇ. ಇವಕ್ಕೆ ಅಕೌಂಟಿಂಗ್ ಇಕ್ವೇಷನ್ಸ್ ಅಂತ ಕರಿತೇವೆ ನಾವು. ಕರೆಕ್ಟಾ? ಓಕೆ. ರೈಟ್. ಅಕೌಂಟಿಂಗ್ ಇಕ್ವೇಷನ್ ಬಗ್ಗೆ ಗೊತ್ತಾಯ್ತಲ್ಲ. ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಭಾಳ ವರ್ಡ್ ಕೇಳ್ಕೊತಿದ್ರಿ, ಡೆಬಿಟ್ ಕ್ರೆಡಿಟ್ ಅಂತೀರಿ. ಓಕೆ. ಓಲ್ಡ್ ರೂಲ್ಸ್ ಪ್ರಕಾರ ಏನಿತ್ತು, ವಾಟ್ ಕಮ್ಸ್ ಇನ್ ಈಸ್ ದ ಡೆಬಿಟ್, ವಾಟ್ ಗೋಸ್ ಔಟ್ ಈಸ್ ದ ಕ್ರೆಡಿಟ್. ಏನು ಬರ್ತೈತಿ ಅದು ಡೆಬಿಟ್ ಇದ್ದಂಗೆ, ಏನು ಹೋಗ್ತೈತಿ ಅದು ಕ್ರೆಡಿಟ್ ಇದ್ದಂಗೆ. ಅಂದರೆ ಡೆಬಿಟ್ ಅನ್ನೋದು ಆಲ್ವೇಸ್ ಎಕ್ಸ್ಪೆನ್ಸಸ್ಸನ್ನು ಮತ್ತು ಅಸೆಟ್ಗಳನ್ನು ರೀಪ್ರೆಸೆಂಟ್ ಮಾಡ್ತೈತಿ. ಪೇಮೆಂಟ್ ಮಾಡಿದ್ರೆ, ಆಸ್ತಿ ಮಾಡಿದ್ರೆ ಅವೆಲ್ಲ ಡೆಬಿಟ್ ಅಂತ ತಿಳಿತೀವಿ. ಆದಾಯ ಬಂದರೆ, ಸಾಲ ಮಾಡಿದ್ರೆ ಅವೆಲ್ಲ ಕ್ರೆಡಿಟ್, ಹೊಣೆಗಾರಿಕೆಗಳು. ಹಂಗಾರೆ ಡೆಬಿಟ್ ಅಂದರೆ ಏನು? ಓಕೆ. ಡೆಬಿಟ್ ಸುಡ್ ಬಿ ಏನಾಗಿರ್ಬೇಕಂದ್ರೆ ರಿಸೀವ್ಡ್ ಆರ್ ರಿಸಿವೇಬಲ್. ಕರೆಕ್ಟಾ? ಏನು ರೀ, ನಮಗೆ ಬರಬೇಕಾದದ್ದು. ಕ್ರೆಡಿಟ್ ಅಂದರೆ ಕೊಟ್ಟದ್ದು ಅಥವಾ ಕೊಡಬೇಕಾದದ್ದು ಅಂತ ಜನರಲ್ ಆಗಿ ಕರೀತಾರೆ. ಓಕೆ. ಆದರೆ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನೋ ಏನು ರೀ, ಕೇವಲ 2 ಸೈಡ್. ಎದುರು ಸೈಡ್ ಅಂದರೆ ಅಕೌಂಟ್ದು 2 ಸೈಡ್. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಡೋಕ್ಕಿಂತ ಮುಂಚೆ ಅಕೌಂಟ್ ಅಂದರೆ ಏನು ನೋಡೋದು. ಅಕೌಂಟ್ ನೋಡಿದಾಗ ಡೆಬಿಟ್ ಮತ್ತು ಕ್ರೆಡಿಟ್ ಬಗ್ಗೆ ಗೊತ್ತಾಗತ್ತೆ. ಅಕೌಂಟ್ ಅಂದರೆ ಏನು? ಖಾತೆ. ಅಕೌಂಟೆನ್ಸಿ ಅಲ್ಲ, ಬರೀ ಅಕೌಂಟ್. It is shortly denoted as A/C. ಅಕೌಂಟನ್ನು ಶಾರ್ಟ್ ಆಗಿ ನಾವು A/C, AC ಅಲ್ಲ, A/C ಅಕೌಂಟ್ ಅಂತ ಕರಿತೀವಿ. ಅಕೌಂಟ್ ಅಂದರೆ ಏನು ಹಂಗಾದ್ರೆ ಹೇಳ್ತೀವಿ ನಾವು. ಎ T-shape diagram used to record transactions. A T-shaped diagram used to record transactions is called account. Simple. ಅಕೌಂಟ್ ಅಂದರೆ ಏನು? ಟಿ, ಅಲ್ಫಾಬೆಟ್ ಟಿ ನೋಡಿರಲ್ಲ ಇಂಗ್ಲೀಷ್ನಾಗ. ಟಿ ಥರನ ಕಾಣ್ತೈತೆ ಅದು ನೋಡೋಕೆ. ಎ T-shape ಡೈಗ್ರಾಮ್, ಕ್ಯಾಪಿಟಲ್ ಲೆಟರ್ ಬರ್ತದಲ್ಲ, ಅದ್ರದ್ದು T-shape ಡೈಗ್ರಾಮ್ ಥರ ಕಾಣ್ತಿರ್ತೈತಿ.
right? Account is a T-shaped diagram used to record the transactions, right? Transactions. ಓಕೆ, ಇಲ್ಲಿ ನಾವು ಇನ್ನೊಂದು ನೋಡಿದಾಗ, ಇನ್ನೊಂದು ಸ್ವಲ್ಪ ಅದನ್ನು ಡೀಪಾಗಿ ನೋಡಿದಾಗ, ಅಕೌಂಟ್ ಅಂದರೆ ಏನು ಅಂತ ನೋಡಿದಾಗ, ಅಕೌಂಟ್ ಈಸ್ ಎ ಡಿಟೇಲ್ಡ್ ಬರ್ಕೋತಾರ, ಡಿಟೇಲ್ಡ್ ಎಕ್ಸ್ಪೋಸರ್ ಆಫ್ ದಿ ಟ್ರಾನ್ಸಾಕ್ಷನ್ಸ್ ಅಂತ ಕರೀತಾರೆ. ಬೇಡ, ಇದೊಂದೇ ಸಾಕು. ಏನದು ಟ್ರಾನ್ಸಾಕ್ಷನ್ ಇನ್ ಡಿಟೇಲ್, ಏನದು ಡಿಸ್ಕ್ರಿಪ್ಷನ್ ಅಥವಾ ಏನದು ಏನು ಮಾಡ್ತೀವಿ ನಾವು ಅದನ್ನು ಅನಾಲಿಸಿಸ್ ಮೀನ್ಸ್ ತೋರಿಸೋದು, ಎಲ್ಲರಿಗೂ ಅನಲೈಸ್ ಮಾಡೋದು. ಅನಾಲಿಸಿಸ್ ಆಫ್ ಎ ಟ್ರಾನ್ಸಾಕ್ಷನ್ ಇನ್ ದ ಸಿಸ್ಟಮೆಟಿಕ್ ಫಾರ್ಮ್ ಈಸ್ ಕಾಲ್ಡ್ ಅಕೌಂಟ್. ಕರೆಕ್ಟಾ? ಅಕೌಂಟ್ ಅನ್ನೋದೇನು ಒಂದು ಸಿಸ್ಟಮೆಟಿಕ್ ಫಾರ್ಮ್ದಾಗ ಇರ್ತದೆ ಅಷ್ಟೇ. ಇಷ್ಟೇ ನೆನ್ಪಿಟ್ಬಿಟ್ರೆ ಸಾಕು. ಎ T-shaped ಡೈಗ್ರಾಮ್ ಯೂಸ್ಡ್ ಟು ರೆಕಾರ್ಡ್ ಟ್ರಾನ್ಸಾಕ್ಷನ್ಸ್ ಈಸ್ ಕಾಲ್ಡ್ ಅಕೌಂಟ್. ಇನ್ನು ಹಿಂಗೆ ಬಂದಾಗ ಇನ್ನು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂದರೆ ಏನು? ಡೆಬಿಟ್ ನೋಡೋಣ ಮೊದಲು. ಹಂಗಾರೆ ಅಕೌಂಟ್ ಒಳಗೆ ಡೆಬಿಟನ್ನು ಹೆಂಗೆ ಯೂಸ್ ಮಾಡ್ತೀವಿ? ಓಕೆ, ಅಕೌಂಟ್ ಈಸ್ divided into two parts. Account is divided into two parts. ಹೆಂಗದು? ಇದು ಸೆಂಟ್ರ್ ಅಂತ ನೋಡಿದಾಗ ಅಕೌಂಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್. ಇದಕ್ಕೆ ನಾವೇನಂತ ಕರಿತೀವಿ? ಲೆಫ್ಟ್ ಪಾರ್ಟ್ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್, LHS, ಲೆಫ್ಟ್ ಹ್ಯಾಂಡ್ ಸೈಡ್. ಇದನ್ನೇನು ಮಾಡ್ತೀವಿ? ಅಕೌಂಟನ್ನು ನಾವು LHS ಮತ್ತು RHS, ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಮಾಡ್ತೀವಿ. ಅಕೌಂಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಅಕೌಂಟ್ ಅನ್ನೋದು T-shaped ಡೈಗ್ರಾಮ್ ಅಂತ ಹೇಳಿ ನಾನು, ಅದೇ T ಥರನೇ ಐತೆ ಅದು. ಮತ್ತು ಸ್ವಲ್ಪ ಡಿಸೈನ್ ಮಾಡ್ಕೋತೀವಿ, ಅದಕ್ಕೆ ಏನು ಬೇಕು ಅದನ್ನು ಕಾಲಮ್ಗಳನ್ನು ಆ್ಯಡ್ ಮಾಡ್ಕೋತೀವಿ, ಆವಾಗದ ಒಂದು ಅಕೌಂಟ್ ಥರ ಕಾಣ್ತೈತೆ ನಮಗೆ. ಅಕೌಂಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಹೆಂಗೆ? LHS ಮತ್ತು RHS. ಇದು ಮಿಡಲ್ ಪಾಯಿಂಟ್, ಕರೆಕ್ಟಾ? ಆ ಕಡೆ ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? ಓಕೆ, ಹಂಗಾರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಅಕೌಂಟ್ LHS ಈಸ್ ಕಾಲ್ಡ್ ಇದು ಅಕೌಂಟ್, ಇದು ಒಂದು ಯಾವುದೋ ಒಂದು ಅಕೌಂಟ್. LHS ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಅಕೌಂಟ್ ಈಸ್ ಕಾಲ್ಡ್ ಡೆಬಿಟ್ ಸೈಡ್ ಡಿನೋಟೆಡ್ ಬೈ DR. ಶಾರ್ಟಾಗಿ ಏನಂತ ಡಿನೋಟ್ ಮಾಡ್ತಿರೋದನ್ನ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಈಸ್ ಕಾಲ್ಡ್ ಕ್ರೆಡಿಟ್ ಸೈಡ್, ಕಾಲ್ ಇಟ್ ಆಸ್ CR, ಡಿನೋಷನ್ CR. ಹಂಗಾರೆ ನೋಡ್ರಿ, ಡೆಬಿಟ್ ಕ್ರೆಡಿಟ್ ಅನ್ನೋದು ಏನು ಗೊತ್ತಾಯ್ತಲ್ಲ, ಯಾವುದಾದ್ರೂ ಒಂದು ಅಕೌಂಟಿನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರೋದು ಏನು ಡೆಬಿಟ್ ಸೈಡ್, ರೈಟ್ ಹ್ಯಾಂಡ್ ಸೈಡಿಗೆ ಬರೋದು ಕ್ರೆಡಿಟ್ ಸೈಡ್. ಓಕೆ, ಹೆಂಗೆ ಬರಿತೀವಿ? ಫಾರ್ ಎಕ್ಸಾಂಪಲ್, ಒಬ್ಬ ನಿಮ್ಮ ಅಂಗಡಿಗೆ ಬರ್ತಾನೆ, ಕಸ್ಟಮರ್ A ಅಕೌಂಟ್, ಮಿಸ್ಟರ್ ಅಥವಾ ಅನಿಲ್ ಅಕೌಂಟ್, ಅನಿಲ್ ವ್ಯಕ್ತಿ, ಅವನ ಹೆಸರಿಗೆ ಒಂದು ಖಾತೆ ತೆಗೆದಾರೆ. ಕರೆಕ್ಟಾ? ಅವ್ನು ನಿಮ್ಮ ಅಂಗಡಿಗೆ ಬರ್ತಾನೆ, ಒಂದು 10,000 ರೂಪಾಯಿದ ಗೂಡ್ಸ್ ತೊಗೊಂಡು ಹೋಗ್ತಾನೆ, ಉದ್ರಿಯಾಗಿ ತೊಗೊಂಡು ಹೋಗ್ತಾನೆ. ಓಕೆ, ಅನಿಲ್ ಅಕೌಂಟ್ನಾಗ ಗೂಡ್ಸ್ ಎಷ್ಟು ತೊಗೊಂಡು ಹೋಗ್ಯಾನಂತ ಬರ್ತೀರಿ? 10,000 ರೂಪಾಯಿ ತೊಗೊಂಡು ಹೋಗ್ಯಾನಂತ ಬರ್ತೀರಿ. ರೈಟ್? ಇದು ಯಾವ ಸೈಡ್ ಇದೆ? ಡೆಬಿಟ್. ತೊಗೊಂಡು ಹೋದ ಅಂದರೆ ಏನಾಯ್ತು? ಆಟ ನಮಗೇನು ಕಡಿಮೆ ಅದು? ಗೂಡ್ಸ್ ಕಡಿಮೆ ಅದಲ್ಲ. ಕಡಿಮೆ ಅದು ಅಂದರೆ ನಮಗೆ ಗೂಡ್ಸ ಮೈನಸ್ ಆತಲ್ಲ. ಓಕೆ, ರೈಟ್? ಕಡಿಮೆ ಅದು ಮಿಸ್ಟರ್ ಎಗೆ ಅಷ್ಟು ಅಮೌಂಟ ಹೋದು. ಇನ್ನು ಒಂದು ತಿಂಗಳು ಬಿಟ್ಟು ಬಂದ ಕ್ಯಾಶ್ ತೊಗೊಂಡು ಬರ್ತಾನೆ. ಅವ್ನು ಕ್ಯಾಶ್ ಕೊಟ್ಟು ಕೂಡಲೇ ಯಾವ ಸೈಡ್ ಬರೀಬೇಕು?
ಅಪೋಸಿಟ್ ಸೈಡ್. ಹಾಗಾದ್ರೆ ಏನಾಗ್ತದ 10,000 ಉದ್ರಿ 10,000 ರಿಸೀವ್ಡ್ ಆಯ್ತಲ್ಲ. ಹಾಗಾದ್ರೆ ಎನಿ ಟ್ರಾನ್ಸಾಕ್ಷನ್ ನಮ್ಮ ಆಸ್ತಿ ಏನಾದ್ರು ಅಂದರೆ ಕಡಿಮೆ ಅದು ಅಂದರೆ ಈಗ ಗೂಡ್ಸ್ ಅಕೌಂಟ್ ಇದು ಗೂಡ್ಸ್ ಕಡಿಮೆ ಆತ್ಲ ಅವಾಗ ಹೆಚ್ಚಾತ್ಲ ಅವ ಪಡ್ಕೊಂಡ ಅಷ್ಟನ್ನು ಪಡ್ಕೊಂಡ ಆನಂತರ ಕ್ಯಾಶ್ ತಂದು ಕೊಟ್ಟ ಕ್ಯಾಶ್ ಬಂತಿಲ್ಲ ಓಕೆ ಕ್ಯಾಶೇ ಬಂತು ಕರೆಕ್ಟ್. ಈ ರೀತಿ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ರೂಲನ್ನು ಮಾಡ್ಕೋತೀವಿ ಅಷ್ಟೆ ಸಿಂಪಲ್. ನೀವು ಡೆಬಿಟ್ ಕ್ರೆಡಿಟ್ ಅಂದರೆ ಏನು ತಿಳ್ಕೊಳ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಆ್ಯನ್ ಅಕೌಂಟ್ ಈಸ್ ಕಾಲ್ಡ್ ಡೆಬಿಟ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಆಫ್ ಅಕೌಂಟ್ ಈಸ್ ಕಾಲ್ಡ್ ಕ್ರೆಡಿಟ್. LHS of account, RHS of account. Left hand side of account is called debit side, right hand side of account is called credit side. ಹಾಗಾದ್ರೆ ಮುಖ್ಯವಾಗಿ ನಿಮಗೆ ಏನು ಗೊತ್ತಿರಬೇಕು, ಅಕೌಂಟ್ ಈಸ್ ಎ T-shape diagram which has two parts. Account is divided into two parts which means LHS and RHS. ನೀವು ಜಾಮೆಟ್ರಿ ಬಿಡಿಸ್ಬೇಕಾದ್ರೆ ಮಾಡ್ತಿರಲ್ಲ ಓಕೆ. ಪ್ರೂವ್ ದ್ಯಾಟ್ LHS ಈಸ್ ಈಕ್ವಲ್ ಟು RHS. ಇಲ್ಲೂ ಹಂಗೆ ಇರಬೇಕು. ಆಲ್ ದ ಅಮೌಂಟ್ ಆಫ್ ಡೆಬಿಟ್ ಮಸ್ಟ್ ಬಿ ಈಕ್ವಲ್ ಟು ಆಲ್ ದ ಅಮೌಂಟ್ ಆಫ್ ಕ್ರೆಡಿಟ್. ಕರೆಕ್ಟಾ? ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್ನಾಗ ಏನಾಗಿರ್ಬೇಕು ಇಲ್ಲಿ, ಡೆಬಿಟ್ ಮತ್ತು ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಇದ್ದೇ ಇರ್ತೈತಿ. ಕರೆಕ್ಟ್. ಹೆಂಗೆ ಆಸ್ತಿಗೆ ತಕ್ಕನಂಥ ಸಾಲ ಇರ್ತೈತಿ ಕರೆಕ್ಟಾ, ಕೆಲಸಕ್ಕೆ ತಕ್ಕನಂಥ ಪೇಮೆಂಟ್ ಇರ್ತೈತಿ, ಹಂಗೆ ಡೆಬಿಟ್ಗೆ ತಕ್ಕನಂಥ ಕ್ರೆಡಿಟ್ ಇರ್ತೈತಿ. ಆಲ್ ಡೆಬಿಟ್ಸ್ ಶುಡ್ ಬಿ ಈಕ್ವಲ್ ಟು ಆಲ್ ಕ್ರೆಡಿಟ್ಸ್ ಓಕೆ. ಅದಕ್ಕೆ ಇದ್ರೊಳಗೆ ಬರ್ತೈತೆ ನಮಗೆ LHS ಈಸ್ ಈಕ್ವಲ್ ಟು RHS ಅಂದರೆ ಏನು, ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥ ಐಟಮ್ಸ ರೈಟ್ ಹ್ಯಾಂಡ್ ಸೈಡ್ ಇರುವಂಥ ಐಟಮ್ಗಳಿಗೆ ಸಮ ಆಗಿರ್ತೈತಿ. ಆಲ್ ದ LHS ಐಟಮ್ಸ್ ಆರ್ ಈಕ್ವಲ್ ಟು ಆಲ್ ದ RHS ಐಟಮ್ಸ್ ಅಂದರೆ ಹೇಳ್ತಿರ್ತಾರೆ ಓಕೆ. ಪ್ರೂವ್ ದ್ಯಾಟ್ ಕಾನ್ ABC ಈಸ್ ಈಕ್ವಲ್ ಟು ಕಾನ್ XYZ. ಸಿಂಪಲ್. LHS ಈಸ್ ಈಕ್ವಲ್ ಟು RHS. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಒಳಗೆ ನೀವು ಈ ರೀತಿ ಬರೀಬೇಕು. ನೆನ್ಪಿಟ್ಕೊಂಡ್ಬಿಟ್ರೆ ಹಂಗಾರೆ ಡೆಬಿಟ್ ಬಗ್ಗೆ ಗೊತ್ತಾಯ್ತಲ್ಲ ರೈಟ್. ಅದು ಡೆಬಿಟ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋಕೆ ಒಂದಿಷ್ಟು ರೂಲ್ಸ್ ಅದಾವೆ. ಯಾವಾಗ ಡೆಬಿಟ್ ಮಾಡಬೇಕು, ಡೆಬಿಟ್ ಅಂದರೆ ಯಾವ ಸೈಡ್ ಬರೀಬೇಕು ಗೊತ್ತಾಯ್ತಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್. ಕ್ರೆಡಿಟ್ ಅಂದರೆ ರೈಟ್ ಹ್ಯಾಂಡ್ ಸೈಡ್. ಹಂಗಾರೆ ಇವನ್ನೆಲ್ಲ ಬರೀಬೇಕಾದ್ರೆ ಒಂದಿಷ್ಟು ರೂಲ್ಸ್ ಅದಾವೆ. ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೇಳಿ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಅದಕ್ಕೂ ಮುಂಚೆ ಅಕೌಂಟ್ ಅಂತ ಏನಿಲ್ಲ ನಿಮಗೆ, ಅದರೊಳಗೆ ಅಕೌಂಟ್ಗಳನ್ನು ಟೈಪ್ಸ್ ಆಫ್ ಅಕೌಂಟ್, ಟೈಪ್ಸ್ ಆಫ್ ಅಕೌಂಟ್ ಎಷ್ಟು ಥರ ಮಾಡ್ತೀವಿ. ಅಕೌಂಟ್ಸ್ ಆರ್ divided into five categories. Five types categories. Accounts are divided into 5 categories. ಯಾವ್ಯಾವು? ನಂಬರ್ 1 ಅಸೆಟ್ಸ್ ಅಕೌಂಟ್, ಆಸ್ತಿಗಳ ಖಾತೆ. ಅಸೆಟ್ಸ್ ಯಾವತ್ತೇಳಿ ನಾನು ನಿಮಗೆ ಎಕ್ಸಾಂಪಲು ಬರ್ತೀನಿ, ಮತ್ತು ಬರೀ ನಾವು ಅದರ. ಎರಡನೇದು ಲಯಬಿಲಿಟೀಸ್ ಅಕೌಂಟ್, ಮೂರನೇದು ಕ್ಯಾಪಿಟಲ್ ಅಕೌಂಟ್, ನಾಲ್ಕನೇದು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಕೌಂಟ್,
Number last. Revenues or gains account. Revenue or incomes account. Revenues or incomes account. But a totally asset account. Assets are divided into 5 categories. Assets account is divided into 5 categories. Assets account, liabilities account, capital account, expenses or losses ಎರಡು ಒಂದೇ, ಇನ್ಕಮ್ಸ್ ಆರ್ ಗೇನ್ಸ್ ಅಥವಾ ರೆವೆನ್ಯೂಸ್ ಆರ್ ಇನ್ಕಮ್ಸ್, ಇಷ್ಟು ಅಕೌಂಟ್ ಅದಾವ. ಈ ಅಕೌಂಟ್ಗಳ ಸಹಾಯದಿಂದ ಡೆಬಿಟ್ ಹೆಂಗೆ ಮಾಡಬೇಕು, ಕ್ರೆಡಿಟ್ ಹೆಂಗೆ ಮಾಡಬೇಕು ಅಷ್ಟು ಗೊತ್ತಾದ್ರೆ ನಿಮಗೆ ಬೇಸಿಕ್ ತಿಳಿತಂದ್ರೆ ಅಕೌಂಟೆನ್ಸಿ ಇಲ್ಲಿಂದ ಲೆಕ್ಕ ಬಿಡ್ಸೋಕೆ ಸ್ಟಾರ್ಟ್ ಆತಂದಂಗೆ. ಓಕೆ, ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಾಗ ನೋಡು. ಕರೆಕ್ಟಾ? ಥ್ಯಾಂಕ್ ಯು.